ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ ಎಲ್ಲರೂ? ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೋದು, ಈ ನಟಿಯನ್ನು ನೋಡಿರ್ತೀರ. ಹುಡುಗರ ಸಿನಿಮಾದ ನಟಿ ಶ್ರೀನಗರ ಕಿಟ್ಟಿಯವ್ರ ಜೊತೆ ನಾವು ನಟನೆಯನ್ನು ಅಭಿನಯಿಸಿರ್ತಾರೆ ಹುಡುಗರು ಅನ್ನುವಂತಹ ಸಿನಿಮಾದಲ್ಲಿ. ಬಟ್ ಇವರಿಗೆ ಮಾತು ಕೇಳಲ್ಲ, ಮಾತು ಬರಲ್ಲ, ಕಿವಿನೂ ಕೇಳಲ್ಲ ಅಂತ ಕೂಡ ನೀವು ಕೂಡ ನೋಡಿರ್ತೀರ. ಬಟ್ ಆದರೂ ಕೂಡ ಇವರು ನಟನೆಯನ್ನು ಹೇಗೆ ಮಾಡ್ತಾರೆ ನೋಡಿ, ನಟನೆಯನ್ನು ಹೇಗೆ ಮಾಡ್ಬೋದು ಅಂತಂದು ಕೂಡ ಅದ್ರ ಮೊದಲು ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸದಾ ನಿಮ್ಮ ಅವಕಾಶ ಹೀಗೆ ಇರಲಿ. ಸ್ನೇಹಿತರೆ, ಇನ್ನೊಂದು ಮಾತು, ನಿಮಗೆ ಅನಿಸಿದ್ರೆ ಕೂಡ ಕಾಮೆಂಟ್ ಮಾಡಿ ಸಿನಿಮಾ ಇಂಡಸ್ಟ್ರಿ ಬಗ್ಗೆ. ಬಟ್ ನೋಡೋಣ ಮುಂದೆ ಹೋಗ್ತಾ ಈ ನಟಿ ಸಿನಿಮಾ ಬಗ್ಗೆ ಏನೇನು ಐಡಿಯಾಗಳನ್ನ ಉಪಯೋಗಿಸ್ತಾರೆ ಸಿನಿಮಾದಲ್ಲಿ ನಟನೆಯನ್ನು ಮಾಡೋದಕ್ಕೆ. ಮತ್ತು ಮಾತು, ಈಗ ನೋಡಿ, ಒಬ್ಬ ಡೈರೆಕ್ಟರ್, ನಿರ್ದೇಶಕ ಅಂತಕ್ಕಂಥವನು ಮಾತನ್ನು ಈಗ ಈ ರೀತಿ ಹೇಳ್ಕೊಡ್ತಾನೆ. ಕಿವಿನೇ ಕೇಳಿಸಲ್ಲ ಅವ್ರಿಗೆ. ಕಿವಿನೇ ಕೇಳಿಸಲ್ಲ ಅಂದಮೇಲೆ ಮಾತು ಹೇಗೆ ಕೇಳಿಸುತ್ತೆ ಅವ್ರಿಗೆ? ಈಗ ನೋಡಿ, ಈಗ ಏನೇನೋ ಟೆಕ್ನಾಲಜಿ ಮುಂದುವರೆದಿದೆ, ಕಿವಿ ಕೇಳಿಸುವಂಥ ಒಂದು ಯಂತ್ರಗಳೆಲ್ಲ ಬಂದಿದೆ, ಇರ್ಬೋದು. ಅದರಿಂದ ಮೂಲಕ ಕೇಳಿಸ್ಬೋದು ಅವ್ರಿಗೆ, ನಟನೆಯನ್ನು ಮಾಡ್ತಾರೆ. ಬಟ್ ಇಲ್ಲ ಅಂತಲ್ಲ, ಒಂದು ಅದ್ರ ಮೂಲಕ ಮಾಡ್ಬೋದು. ಬಟ್ ಇನ್ನೊಂದು ಏನಂತಂದರೆ, ಮಾತೇ ಬರಲ್ಲ. ಮಾತೇ ಬರ್ದಿದ್ರು ಅವರು ಡಬ್ಬಿಂಗನ್ನು ಯಾವ ರೀತಿ ಮಾಡ್ತಾರೆ ಅಂದರೆ, ವಾಯ್ಸ್ ರೆಕಾರ್ಡಿಂಗ್ ಯಾವ ರೀತಿ ಮಾಡ್ತಾರೆ ಅಂತ ನಿಮ್ಗೆ ಡೌಟ್ ಬರ್ಬೋದು. ಈಗ ನೋಡಿ, ವಾಯ್ಸ್ ರೆಕಾರ್ಡಿಂಗ್ ಅಂತಂದರೆ, ಈಗ ನಾವು ಒಂದು ನಟನೆಯನ್ನು ಆ್ಯಕ್ಟಿಂಗನ್ನು ಮಾಡಿದ್ಮೇಲೆ ಅದನ್ನು ಎಡಿಟಿಂಗ್ ಕಳಿಸ್ತಾರೆ. ಎಡಿಟಿಂಗ್ ಮಾಡಿದ್ಮೇಲೆ ಒಂದು ವಾಯ್ಸ್ ಡಬ್ಬಿಂಗ್ ಅಂತ ಇರುತ್ತೆ, ಡಬ್ಬಿಂಗ್ ವಾಯ್ಸ್ ಅಂತ. ಆ ಡಬ್ಬಿಂಗ್ ಧ್ವನಿಯನ್ನು ಯಾರು ಕೊಡ್ತಾರೆ, ಇವರ ಥರನೇ ಇರ್ತಕ್ಕಂಥ ಒಂದು ವಾಯ್ಸನ್ನು ಆಗುವಂಥವ್ರೇ ಆಗಬೇಕು, ಅಂಥವ್ರನ್ನ ಕಂಡುಹಿಡಿದು ಕೂಡ ಕೊಡ್ತಾರೆ ಅಂತ ಹೇಳ್ಬೋದು. ಬಟ್ ಆದರೂ ಕೂಡ ನಟನೆಯನ್ನು ಇವರು ಹೇಗೆ ಮಾಡ್ತಾರೆ ಅಂತ ಕೂಡ ನಿಮ್ಗೆ ಡೌಟ್ ಬರ್ಬೋದು. ನೋಡಿ, ನಟನೆ ಅಂತಕ್ಕಂಥದ್ದು ಅಷ್ಟು ಈಸಿ ಅಲ್ಲ ಮಾಡಬೇಕಂತಂದರೆ. ಕೆಲವರಂತೂ ಮಾತು, ಕಿವಿ ಕೇಳಿಸೋದು ಎಲ್ಲ ಕೂಡ ಎಲ್ಲ ಇರುತ್ತೆ, ಕೈ ಕಾಲು ಕಣ್ಣು ಎಲ್ಲ ಇದ್ರೂ ಕೂಡ ನಟನೆ ಮಾಡೋಕ್ಕೆ ಬರಲ್ಲ ಅವ್ರಿಗೆ. ಒಂದು ಡ್ಯಾನ್ಸಿಂಗ್ ಬರಲ್ಲ, ಒಂದು ಏನು ಬರಲ್ಲ ಅವ್ರಿಗೆ. ನೀವು ನೋಡಿರ್ತೀರ, ನಟನೆ ಅಂತ ಬಂದರೆ ಸಿನಿಮಾ ರಂಗದಲ್ಲಿ, ಸಿನಿಮಾ ಆಸಕ್ತಿಯಲ್ಲಿ ಎಷ್ಟೆಷ್ಟೋ ನಟಿಯರನ್ನು ನೋಡಿರ್ತೀರಿ, ಎಷ್ಟೆಷ್ಟೋ ನಟರನ್ನು ನೋಡಿರ್ತೀರ. ಅವರ ಒಂದು ನಟನೆ ಆ್ಯಂಕರಿಂಗ್ ಅಂತಕ್ಕಂಥದ್ದು ಬೇರೆ ಬೇರೆ ರೀತಿಯೇ ಹೋಗುತ್ತೆ. ಬಟ್ ನೋಡಿ, ಇವರು ಅಷ್ಟೇ, ಇವರ ಒಂದು ನಟನೆ ಅಂತಕ್ಕಂಥದ್ದು ಅದೇ ರೀತಿ ಅಳವಡಿಸ್ಕೊಂಡಿದ್ದಾರೆ. ಯಾಕೆ, ಹೇಗೆ ಅಳವಡಿಸ್ಕೊಂಡಿದ್ದಾರೆ ಹಾಗಾದರೆ ನೋಡಿ, ಒಂದು ಸನ್ನೆಯ ಮೂಲಕ ನೋಡಿ, ಒಂದು ಕಣ್ಣಲ್ಲಿ ನೋಡ್ತಾ ಇರ್ತಾರೆ, ಈ ಸನ್ನೆ ಮೂಲಕ ಈ ರೀತಿ ಮಾಡಬೇಕು ನೀನು ನಟನೆಯನ್ನು. ಸನ್ನೆ ಅಂತಂದರೆ ಈಗ ನೋಡಿ, ಒಂದು ಬೋರ್ಡ್ ಮೇಲೆ ಬರೆದು ತೋರಿಸ್ತಾರೆ, ಇದು ನಟನೆ ಈ ರೀತಿ ಇದೆ, ಈ ಥರ ಅಂದರೆ ಓದ್ಕೋತಾರೆ ಒಂದು ಪೇಪರಲ್ಲೇ. ಬೋರ್ಡ್ ಮೇಲೆ ಬರೆಯೋದು ಸಪ್ರೇಟ್, ಅದು ಬೇರೆ. ಒಂದು ಸ್ಕ್ರಿಪ್ಟನ್ನು ಕೊಡ್ತಾರೆ ಓದೋದಕ್ಕೆ. ಸ್ಕ್ರಿಪ್ಟನ್ನು ಕೊಟ್ಟಮೇಲೆ ಇದು ಓದ್ಬಿಟ್ಟು ಈ ರೀತಿ ಇದೆ, ಈ ಲೈನು, ಈ ರೀತಿ ಇರೋನ್ ಲೈನನ್ನು ಈ ರೀತಿಯೇ ನಾವು ಡೈಲಾಗನ್ನು ಹೊಡಿಬೇಕು ಅಂತ ಅನ್ನೋ ರೀತಿ, ಆ ರೀತಿಯೇ ಆ್ಯಕ್ಷನ್ ಕಟ್ ಹೇಳಿದ್ಮೇಲೆ ಡೈಲಾಗನ್ನು ಹೊಡಿತಾರೆ ಅವ್ರು ಅಷ್ಟೇ. ನೋಡಿ, ಅವ್ರ ಕೈಲಿ ಏನು ಸನ್ನೆ ಮಾಡಬೇಕು, ಅವ್ರ ಬಾಯಲ್ಲಿ ಏನು ಮಾತಾಡಬೇಕು, ಅದನ್ನು ಆ ರೀತಿಯೇ ಮಾತಾಡುವಂಥ ಒಂದು ಸ್ಕಿಲ್, ಕಲೆನ ಅವರು ನಿರ್ದೇಶಕರು ಕಳಿಸ್ಕೊಡ್ತಾರೆ ಅಷ್ಟೇ, ಬೇರೆ ಏನೇನಿಲ್ಲ. ಮತ್ತು ಇನ್ನೊಂದು ಏನಂತಂದರೆ, ಅವರಿಗೆ ಇರ್ತಕ್ಕಂಥ ಬೇರೆ ಬೇರೆ ಕೆಲವೊಂದಷ್ಟು ನಿರ್ದೇಶಕರನ್ನ ಕರೆಸಿರ್ತಾರೆ. ಕೆಲವೊಂದಷ್ಟು ಲಚ್ಚರ್ಗಳಂತ ನಾವೇನು ಕರಿತೀವಿ, ಮಾತಿನ ಮೂಲಕ. ಕೆಲವರು ನೋಡಿ, ಮೂಗರು ಅಂತ ನಾವೇನು ಕರಿತೀವಿ, ಆ ಮೂಗರ ಭಾಷೆ ಮೂಗರಿಗೆ ಕೂಡ ಅರ್ಥ ಆಗುತ್ತೆ. ಕೆಲವ್ರಿಗೆ ಲಚ್ಚರ್ಗಳು, ಮಾಸ್ಟರ್ಸ್ಗಳು ಅಂತ ನಾವು ಕರಿತೀವಿ, ಮಾಸ್ಟರ್ಸ್ಗಳು ಇರ್ತಾರೆ, ಅವ್ರನ್ನೂ ಕೂಡ ಕರೆಸಿರ್ತಾರೆ. ಈಗ ನೋಡಿ, ಫೈಟ್ ಮಾಸ್ಟರ್ನಲ್ವ ನಾವು, ಫೈಟನ್ನು ಕಲಿಸಿರ್ತಕ್ಕಂಥವ್ರಿಗೆ, ಮ್ಯೂಸಿಕ್ ಡೈರೆಕ್ಟರ್ನಲ್ವಾ. ಅದೇ ರೀತಿ ಈಗ ಮಾತು ಬರದೇ ಇರತಕ್ಕಂಥ ಮೂಗರಿಗೆ ಪಾಠ ಕಲಿಸುವಂಥ ಮಾಸ್ಟರ್ಗಳನ್ನು ಕರೆಸಿ, ಬೇರೆ ಬೇರೆ ಸ್ಕೂಲ್ಸ್ಗಳಿರುತ್ತೆ, ಆ ಸ್ಕೂಲ್ಸ್ಗಳಿಂದ ಕರೆಸಿ, ಬೇರೆ ಬೇರೆ ಡಿಸ್ಟಿಕ್ಕಿಂದ ಕರೆಸಿ, ಈ ನಟಿಯ ಜೊತೆಗೆ ಒಂದು ಮಾತಿನ ವ್ಯವಸ್ಥೆ, ಮಾತು ಬರದೇ ಇರೋದು ನಟನೆಯಲ್ಲಿ ಒಂದು ಆಸಕ್ತಿಯನ್ನು ಮಾಡ್ಕೋತಾರೆ ಅಷ್ಟೇ, ಬೇರೆ ಏನೇನಿಲ್ಲ. ನೋಡಿ, ಒಂದು ನಟನೆಯಲ್ಲಿ ಈ ರೀತಿ ಆ್ಯಕ್ಟಿಂಗ್ ಮಾಡಬೇಕು ಅಂತದನ್ನು ಹೇಳ್ಕೊಡ್ತಾರೆ ಯಾರು, ಮಾಸ್ಟರ್ಸ್ಗಳು. ಆ ರೀತಿ ಅದೇ ಒಂದು ತಕ್ಕಂಥ ಮಾಸ್ಟರ್ಸ್ಗಳಿರ್ತಾರೆ. ಕೆಲವು ಇಂಟ್ರೆಸ್ಟಿಂಗ್ ನಿರ್ದೇಶಕರು ಕೂಡ ಇರ್ತಾರೆ, ಅದೇ ರೀತಿ ಹೇಳ್ಕೊಡ್ತಾ ಹೋಗ್ತಾರೆ ಅಷ್ಟೇ, ಬೇರೆ ಏನೇನಿಲ್ಲ. ನೋಡಿ, ಮಾಹಿತಿ ಅಂತಂದರೆ, ಈ ನಟಿಗೆ ನೀವು ನೋಡಿರ್ಬೋದು, ಹುಡುಗರು ಸಿನಿಮಾದಲ್ಲೆಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನೋಡಿ, ಶ್ರೀನಗರ ಕಿಟ್ಟಿಯವ್ರಿಗೆಲ್ಲ ಅವ್ರ ಜೊತೆ ಆ್ಯಕ್ಟಿಂಗ್ ಮಾಡುವಾಗ ಒಂದು ಕಾಲಲ್ಲಿ ಒದೆಯೋದಾಗಿರ್ಬೋದು ಶ್ರೀನಗರ ಕಿಟ್ಟಿಯವ್ರಿಗೆ. ಅದು ಬಿಟ್ಟರೆ ಒಂದು ಲವ್ ಲೆಟರ್ ಕೊಟ್ಟಾಗ ಏನಾದರೂ ಬಯೋದಾಗಿರ್ಬೋದು, ಈ ರೀತಿಯೆಲ್ಲ ಸೀನ್ ಮಾಡುವಾಗ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಇಲ್ಲ ಅಂತಲ್ಲ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನೋಡಿ, ಕಿವಿ ಕೇಳಿಸಲ್ಲ, ಮಾತು ಬರಲ್ಲ ಅಂದರೂ ಕೂಡ ಆ್ಯಕ್ಟಿಂಗ್ ಅಂತೂ ಏನು ಇದಿಲ್ಲ ಮಾತ್ರ. ಇವರಂತೂ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಬಟ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆದರೂ ನೋಡಿ, ಈ ನಟಿಗಂತೂ ತುಂಬ ಒಳ್ಳೊಳ್ಳೆ ಅವಾರ್ಡ್ಗಳು ಕೂಡ ಬಂದಿದೆ. ನೋಡಿ, ನಮ್ಮ ಹುಡುಗರು ಸಿನಿಮಾ ಮಾತ್ರ ಅಲ್ಲ, ತುಂಬ ಹಲವಾರು ಸಿನಿಮಾಗಳಲ್ಲಿ ಈ ನಾಯಕಿ ನಟಿಯಾಗಿ ಕೂಡ ತುಂಬ ಅಭಿನಯ ಮಾಡಿದ್ದಾರೆ. ಬಟ್ ಇವ್ರ ಹೆಸರು ಕೂಡ ಮೂಲತಃ ಒಂದು ಅಭಿನಯ ಅಂತ ಕೂಡ ಇವ್ರ ಹೆಸರು. ನೋಡಿ, ಇವರ ಹೆಸರು ಕೂಡ ಅಭಿನಯ ಅಂತಲೇ ಕೂಡ ಹೆಸರು ಕಟ್ಕೊಂಡಿದ್ದಾರೆ. ಬಟ್ ಮೂಲತಃ ಬೇರೆ ಬೇರೆ ಹೆಸರು ಕೂಡ ಇದ್ದೇ ಇರುತ್ತೆ, ಅದಿಲ್ಲ ಅಂತಲ್ಲ. ಬಟ್ ಆದರೂ ಕೂಡ ಅಭಿನಯ ಅನ್ನೋ ಹೆಸರು ಕೂಡ ತುಂಬ ಚೆನ್ನಾಗಿದೆ, ಇಲ್ಲ ಅಂತಲ್ಲ. ಅವರ ಒಂದು ನಟನೆ ಆಸಕ್ತಿಯನ್ನು ಕುರಿತು ಹೇಳ್ಬೇಕಂತಂದರೆ, ಅವ್ರಿಗಿರ್ತಕ್ಕಂಥ ಒಂದು ಬಿರುದು ತುಂಬ ಒಳ್ಳೆಯದೇ, ಹೆಸರು ಕೂಡ ತುಂಬ ಒಳ್ಳೆಯದೇ. ಯಾಕೆ ಅಂತಂದರೆ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲವೊಂದಷ್ಟು ನಟರು ನೀವು ನೋಡಿ, ಆಗ್ಬೋದು, ನಿರ್ದೇಶಕರಾಗತಕ್ಕಂಥದ್ದು ಅಷ್ಟು ಈಸಿ ಅಲ್ಲ. ನಟ ನಟಿ ಆಗಬೇಕು ಅಂತಂದರೆ ಎಷ್ಟೆಷ್ಟೋ ಜೀವನ ಪರ್ಯಂತ ಕಷ್ಟಪಟ್ಟಿರ್ತಾರೆ, ಜೀವನ ಪರ್ಯಂತ ಏನೇನೋ ಅಂದ್ಕೊಂಡ್ಬಿಟ್ಟಿರ್ತಾರೆ. ನಿಜವಾಗ್ಲೂ ಅದು ಎಲ್ಲರ ಒಂದು ಮನಸೆಳೆಯುತ್ತೆ. ಬಟ್ ಇದಂತೂ ಆ ಥರ ಅಲ್ಲ. ಯಾಕೆ ಅಂತಂದರೆ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಇವರಿಗೆ ನೋಡಿ ಅವಕಾಶ ಕೊಟ್ಟಿರ್ತಕ್ಕಂಥದ್ದೇ ಹೆಚ್ಚು. ನಿಜವಾಗ್ಲೂ ಎಷ್ಟೆಷ್ಟೋ
ನಿರ್ದೇಶಕರು ಅವಕಾಶವನ್ನು ಕೊಟ್ಟಿದ್ದಾರಲ್ಲ, ಅದು ನಿಜವಾಗ್ಲೂ ಒಪ್ಪಬೇಕಾದ್ದೇ ಇಲ್ಲ ಅಂತಲ್ಲ. ಯಾಕೆ ಅಂತಂದರೆ ಸಿನಿಮಾ ಇಂಡಸ್ಟ್ರಿ ಅಂತಕ್ಕಂಥದ್ದು ಅಷ್ಟು ಈಸಿ ಅಲ್ಲ. ನೀವೆಲ್ಲ ಅಂದ್ಕೊಂಡಿರ್ತೀರ ಸಿನಿಮಾ ಇಂಡಸ್ಟ್ರಿ ಅಂತಂದರೆ ಏನೋ ಕಷ್ಟ ಇದೆ, ಹಂಗಿದೆ ಹಿಂಗಿದೆ, ಏನೋ ಒಂದು ಈಸಿ ಇದೆ ಅಂತ ಅಂದ್ಕೊಂಡಿರ್ತೀರ. ಬಟ್ ನಾವು ಇಂಟ್ರೆಸ್ಟ್ ಆಸಕ್ತಿಯಿಂದ ಇದ್ದರೆ ಅದು ಈಸಿಯಾಗಿರುತ್ತೆ. ನೋಡಿ, ನಮಗೆ ನಟನೆಯಲ್ಲಿ ಆಸಕ್ತಿ ಇದೆ, ನಮಗೆ ಏನೋ ಒಂದು ನಾವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಅಂತಂದು ಒಂದು ಆಸಕ್ತಿ ಇದೆ ಅಂದರೆ ಎಲ್ಲರೂ ಕೂಡ ಆಸಕ್ತಿ ಕೊಡುತ್ತೆ, ಇಲ್ಲ ಅಂತಲ್ಲ. ಬಟ್ ನಮಗೆ ಈ ಫೀಲ್ಡಲ್ಲಿ ಆಸಕ್ತಿ ಇಲ್ಲ ಅಂತಂದರೆ ನಮ್ಗೆ ಅದು ಬದುಕೋದಕ್ಕಾಗಲ್ಲ ಅಷ್ಟೇ, ಬೇರೆ ಏನೇನಿಲ್ಲ. ನೋಡಿ, ಈ ಫೀಲ್ಡಲ್ಲಿ ನಮ್ಗೆ ಆಸಕ್ತಿ ಇಲ್ಲ, ಇದಕ್ಕೆ ನಮ್ಮ ಮಾಡೋಕ್ಕಾಗ್ತಾ ಇಲ್ಲ ನಟನೆಯನ್ನು, ನಾವು ಇದು ಮಾಡೋದ್ರಿಂದ ನಮಗೇನು ಸಿಗಲ್ಲ, ನೀವೆಲ್ಲ ಅಂದ್ಕೊಂಡಿರ್ತೀರ. ಇದನ್ನು ನಮಗೆ ಏನು ಪೇಮೆಂಟೇ ಕೊಡ್ತಾ ಇಲ್ಲ ಇವರು, ಇದರಿಂದ ನಮಗೇನು ಸಿಗ್ತಾ ಇಲ್ಲ ಅಂತಂದರೆ ಅದು ಅವ್ರವ್ರ ಇಷ್ಟಕ್ಕೆ ತಕ್ಕಂತೆ ನಿರ್ದೇಶಕರು ಬಿಟ್ಬಿಡ್ತಾರೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ನೋಡಿ, ಸಿನಿಮಾ ಇಂಡಸ್ಟ್ರಿ ಅಂತ ಬಂದರೆ ನಾವು ಏನೇನೋ ಅಂದ್ಕೊಂಡ್ಬಿಟ್ಟಿರ್ತೀವಿ. ಸಿನಿಮಾ ಇಂಡಸ್ಟ್ರಿಲಿ ಇಷ್ಟೊಂದು ಫೀಲ್ಡೆಲ್ಲ ಇದೆ, ಇಷ್ಟೊಂದು ಏನೇನೋ ಮಹತ್ವದ ಒಂದು ಆ್ಯಕ್ಟಿಂಗ್ ಎಲ್ಲ ಬಂದು ಡ್ಯಾನ್ಸಿಂಗ್ ಎಲ್ಲ ಮಾಡಿ ಏನೇನೋ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ. ಆ ಥರ ಅಂತೂ ಕೆಲವರಂತೂ ಮಾಡ್ಕೊಂಡಿರ್ತಾರೆ, ಅಭ್ಯಾಸ ಮಾಡ್ಕೊಂಡಿರ್ತಾರೆ, ಕೆಲವರು ಅಭ್ಯಾಸ ಇರಲ್ಲ. ಕೆಲವರಂತೂ ತಮಗೆ ಇಷ್ಟ ಬಂದ ರೀತಿ ಕೂಡ ಡ್ಯಾನ್ಸ್ ಮಾಡ್ತಾರೆ, ಏನೇನು ಯಾವ ರೀತಿ ಬೇಕೋ ಆ ಥರ ಡ್ಯಾನ್ಸ್ ಮಾಡೋಕ್ಕೂ ಕೂಡ ರೆಡಿ ಇದ್ದಾರೆ. ಬಟ್ ನೀವು ಅನ್ನಿಸ್ಬೋದು ಈ ರೀತಿ ಎಲ್ಲ ಡ್ಯಾನ್ಸಿಂಗ್ ಕಲೆ ಬರ್ತಿರೋರೆಲ್ಲ ಸಿನಿಮಾ ಇಂಡಸ್ಟ್ರಿ ಈಗಲೂ ಕೂಡ ನಟನೆಯನ್ನು ಮಾಡ್ತಾರೆ ಅಂತ. ಬಟ್ ಅದು ನಿಜನೇ, ಇಲ್ಲ ಅಂತಲ್ಲ. ಅವ್ರಿಗೆ ಇಷ್ಟ ಏನೇನು ಬೇಕೋ ಅದನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ. ಅದಕ್ಕೆಲ್ಲ ಯಾರು ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ಕೆಲವ್ರಿಗೆ ಆಸಕ್ತಿ ಇರುತ್ತೆ, ಇಂಟ್ರೆಸ್ಟಿಂಗ್ ಇದೆ, ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಕೆಲವ್ರಿಗೆ ಆಸಕ್ತಿ ಇಲ್ಲ, ಅವ್ರು ಮಾಡ್ಕೊಂಡು ಹೋಗಲ್ಲ. ಇದೆಲ್ಲ ಕೂಡ ನಿಮಗೂ ಕೂಡ ಗೊತ್ತಿರ್ಬೋದು. ನೋಡಿ, ಈ ನಟಿಯ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ನೆಕ್ಸ್ಟ್ ಎಪಿಸೋಡಲ್ಲಿ ಮುಂದಿನ ನಟಿಯರ ಬಗ್ಗೆ ಹೆಚ್ಚು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.